ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೊಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡುವ ಅಂತ ಹೇಳಿ ನಾನು ಈ ಒಂದು ವ್ಲಾಗನ್ನು ಮಾಡ್ತಿರುವಂಥದ್ದು. ಇವಾಗಿನ ಕಾಲದಲ್ಲಿ ಹೇಗಾಗಿದೆ ಅಂತ ಹೇಳಿದರೆ, ಎಲ್ಲ ಆನ್ಲೈನ್, ಎಲ್ಲ ಮೊಬೈಲಲ್ಲೇ ಆಗುತ್ತೆ ಕೆಲಸಗಳು. ಒಂದು ಐ ಥಿಂಕ್ 80% ಕೆಲಸಗಳು ಮೊಬೈಲಲ್ಲೇ ನಡೆದೋಗುತ್ತೆ. ಬರೀ 20% ಅಷ್ಟೇ ಕೆಲಸವನ್ನು ನಾವು ಹೊರಗಿನ ಜಗತ್ತಿಗೆ ಹೋಗಿ ಮಾಡುವಂಥದ್ದು. ಸೊ ಅದೇ ರೀತಿ ಈ ಲೋನ್ಗಳು ಕೂಡ ಅಷ್ಟೇ. ಮೊದಲೆಲ್ಲ ಬ್ಯಾಂಕಿಗೆ ಹೋಗಬೇಕಿತ್ತು, ಅಥವಾ ಚಿಕ್ಕ ಚಿಕ್ಕ ಪುಟ್ಟ ಏನಾದರೂ ಲೋನ್ ಬೇಕಿದ್ದರೆ ಬಡ್ಡಿಗೆ ತಗೊಳ್ತಿದ್ರು, ಅಥವಾ ಕೈ ಸಾಲ ಹಾಗೆ ಏನಾದರೂ ಮಾಡ್ಕೊಳ್ತಿದ್ರು. ಇವಾಗ ಕೈ ಸಾಲ ತಗೊಳ್ಳಿಕ್ಕೆ ಒಳ್ಳೆಯದಾಗಲ್ಲ, ಬ್ಯಾಂಕಿಗೆ ಹೋಗಿ ತಗೊಳ್ಳೋಷ್ಟು ದೊಡ್ಡ ಅಮೌಂಟ್ ಬೇಕಾಗಿಲ್ಲ, ಆ್ಯಂಡ್ ಬಡ್ಡಿ ದುಡ್ಡು ಇವಾಗ ಸಿಗಲ್ಲ ಅಂತ ಕೂಡ ಹೇಳ್ತಾರೆ, ಕೊಡಲ್ಲ ಅಂತ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಏನಾಗಿದೆ ಅಂದರೆ, ಬರೀ ನಮ್ಮ ಮೊಬೈಲನ್ನು ಇಟ್ಕೊಂಡು, ನಮ್ಮ ಆಧಾರ್, ನಮ್ಮ ಪಾನ್ ಇಟ್ಕೊಂಡು, ನಮ್ಮ ಮೊಬೈಲ್ ಇಟ್ಕೊಂಡು ನಾವು ಲೋನನ್ನು ಪಡೆಯಬಹುದು. ಸೊ ಹಾಗಾಗಿ ತುಂಬ ಜನ ಇಂಥ ಕೆಲವೊಂದು ಆ್ಯಪ್ಗಳ ಮೂಲಕ ಲೋನ್ಗಳನ್ನು ತಗೊಳ್ತಾರೆ. ಸೊ ನಾವು ಎಷ್ಟು ಜಾಗೃತಿಯಾಗಿರಬೇಕಂದ್ರೆ ಇಂಥ ಎಲ್ಲ ಕೆಲಸಗಳಿಂದ, ಕೆಲವು ಜೆನ್ಯೂನ್ ಆಗಿ ಕೆಲವು ಲೋನ್ ಅಪ್ಲಿಕೇಶನ್ಸ್ಗಳು ಕೂಡ ಇರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಅದೇ ರೀತಿ ಕೆಲವು ಥರ್ಡ್ ಪಾರ್ಟಿ ಕೆಲವೊಂದು ಫ್ರಾಡ್ ಮಾಡುವಂಥ ಅಪ್ಲಿಕೇಶನ್ಸ್ ಕೂಡ ಇರುತ್ತೆ. ಸೊ ನಾವು ತುಂಬಾ ಜಾಗೃತಿಯಾಗಿ ಈ ಎಲ್ಲ ಅಪ್ಲಿಕೇಶನ್ಸ್ಗಳನ್ನು ನೋಡಬೇಕು. ನೀವು ಯಾವುದೇ ರೀತಿಯಾದ ಲೋನ್ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ದಯವಿಟ್ಟು ಅದರ ಕಮೆಂಟ್ಸ್ಗಳನ್ನು ಒಂದು ಸರ್ತಿ ಫುಲ್ ನೋಡಿ, ರಿವ್ಯೂಸನ್ನು ನೋಡಿ, ಹೇಗಿದೆ, ಏನು ಎತ್ತ, ನೆಗೆಟಿವ್ ಇದೆಯಾ, ಪಾಸಿಟಿವ್ ಇದೆಯಾ ಅಂತ ಎಲ್ಲ ನೋಡಬೇಕು. ಆದರೆ ಖಾಲಿ ನೀವು ಅಲ್ಲಿ ಸ್ಟಾರ್ಸ್ ನೋಡಿ, ಅವ್ರಿಗೆ ಕೊಟ್ಟಿರೋ ರೇಟಿಂಗ್ಸನ್ನು ನೋಡಿ ನೀವು ದಯವಿಟ್ಟು ಹೋಗಬೇಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿಕ್ಕೆ. ಯಾಕಂದರೆ ಇದೇ ರೀತಿ ಒಂದು ಪ್ರಾಬ್ಲಮನ್ನು ನನ್ನ ಪರಿಚಯದವರೊಬ್ಬರು ಫೇಸ್ ಮಾಡಿದರು. ಅವರಿಗೆ ಗೊತ್ತೇ ಇಲ್ಲದೆ ಅವರ ಅಕೌಂಟಿಗೆ ಹಣ ಬಂದಿದೆ. ಅದು ಅವರು ನೋಟಿಸ್ ಕೂಡ ಮಾಡಿಲ್ಲ, ಯಾಕಂದರೆ ಬಂದಿರೋ ಮೆಸೇಜ್ ಕೂಡ ಅವರಿಗೆ ಬಂದಿರಲಿಲ್ಲ. ಸೊ ಹಾಗಾಗಿ ಅವರು ಇಗ್ನೋರ್ ಮಾಡಿದರು. ವಿದಿನ್ 7 ಡೇಸ್ ಕೂಡ ಆಗಲಿಲ್ಲ ಅಂತ ಕಾಣುತ್ತೆ. ಅಷ್ಟರ ಒಳಗಡೆ ಆ ಒಂದು ಥರ್ಡ್ ಪಾರ್ಟಿ ಆ್ಯಪಿಂದ ಇವರಿಗೆ ಕಾಲ್ ಬಂದಿದೆ. ಕಾಲ್ ಬಂದು ಬರೀ ಬ್ಯಾಡ್ ವರ್ಡ್ಸಲ್ಲಿ ಬೈತಿದ್ದಾರೆ. ನೀವು ಲೋನ್ ತಗೊಂಡಿದ್ದೀರಾ, ಲೋನ್ ರೀಪೇಮೆಂಟ್ ಮಾಡಿ. ಅವ್ರಿಗೂ ಶಾಕ್. ಲೋನ್ ತಗೊಂಡೇ ಇಲ್ಲ, ನಾನು ತಗೊಳ್ಳೋದೇ ನನ್ನ ಹೇಗೆ ಅದು ಹಾಗೆ ಆಗುವಂಥದ್ದು ಅಂತ ಹೇಳಿ. ಸೊ ಅವರು ಏನೋ ಫ್ರಾಡ್ ಕಾಲು, ಇವಾಗಂದರೆ ತುಂಬ ಫ್ರಾಡ್ ಕಾಲ್ಸ್ಗಳು ಬರುತ್ತಲ್ಲ, ಸೊ ಹಾಗಾಗಿ ಫ್ರಾಡ್ ಕಾಲ್ಸ್ ಅಂತ ಅಂದ್ಕೊಂಡು ಇದೇ ರೀತಿ ರಿಜೆಕ್ಟ್ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡ್ರು. ಒಂದು ಸತಿ ಬಂತು, ಆಮೇಲೆ ಬಂದಿಲ್ಲ, 2ನೇ ಸತಿ ಬಂತು. ಆವಾಗ ಎಲ್ಲ ಪರ್ಸ್ನಲ್ ವಿಷಯದ ಬಗ್ಗೆ ಎಲ್ಲ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ನಿಮ್ಮ ಫೋಟೋ ಇಟ್ಕೊಂಡು ನ್ಯೂಡ್ ಫೋಟೋ ಹಾಕ್ತೀನಿ, ಪೋಸ್ಟ್ ಮಾಡ್ತೀನಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಕಳಿಸ್ತೀನಿ, ಹಾಗೆ ಹೀಗೆ ಅಂತ ಎಲ್ಲ ವರ್ಡಿಗೆ ಸ್ಟಾರ್ಟ್ ಮಾಡಿದಂತೆ. ಮನೆಯವ್ರ ಬಗ್ಗೆ, ಅಪ್ಪ ಅಮ್ಮನ ಬಗ್ಗೆ ಎಲ್ಲ ತುಂಬ ಚೀಪ್ ವರ್ಡ್ಸ್ಗಳನ್ನೆಲ್ಲ ಯೂಸ್ ಮಾಡಿದ್ರಂತೆ. ಸೊ ಅವ್ರು ಹೇಳಿದ್ರಂತೆ ಆವಾಗ, ನನಗೆ ಡಾಕ್ಯುಮೆಂಟ್ಸ್ ಕಳಿಸಿ, ನಾನು ಲೋನ್ ತಗೊಂಡಿರೋದಕ್ಕೆ ಪ್ರೂಫ್ ನಮಗೆ ಬೇಕು, ನೀವು ಪ್ರೂಫ್ ಕಳಿಸಿ ಅಂತ. ಸೊ ಪ್ರೂಫ್ ಕಳಿಸುವಾಗ ಅವ್ರು ಕೆಲವೊಂದು ಡೀಟೇಲ್ಸನ್ನು ಕಳಿಸಿದ್ರು. ಅಂದರೆ ಅವರ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಅದೇ ರೀತಿ ಅವರು ಇನ್ಸ್ಟಾಲ್ ಮಾಡಿದ ಮೇಲೆ ಅದರಲ್ಲಿ ವೆರಿಫಿಕೇಷನಿಗೆ ಅಂತ ಹೇಳಿ ನಿಮ್ಮ ಫೋಟೋ ಕೂಡ ತಗೊಳ್ತಾರೆ. ಸೊ ಆ ಫೋಟೋವನ್ನು ಕಳಿಸಿದ್ರು. ಅದಾದಮೇಲೆ ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಕೂಡ ಕಳಿಸ್ತಾರೆ. ಸೊ ಅವರು ಇದನ್ನು ಸಿಗೋ ದೊಡ್ಡ ವಿಷಯ ಅಲ್ಲ ಅಂತ ಹೇಳಿ ಅವರು ಅದನ್ನು ಕೂಡ ಇಗ್ನೋರ್ ಮಾಡಿದ್ರು ಫಸ್ಟು. ಅದಾದಮೇಲೆ ಅವರು ಒಂದು ಸರ್ತಿ ಅವ್ರು ಯಾವ ಆ್ಯಪ್ ಮೂಲಕ ತಗೊಂಡಿದ್ದೇನೆ ಅಂತ ಹೇಳಿದ್ದಾರೆ ನೋಡಿ, ಆ ಆ್ಯಪನ್ನು ಮತ್ತೆ ಒಂದು ಸರ್ತಿ ಇನ್ಸ್ಟಾಲ್ ಮಾಡಿ ನೋಡಿದ್ದಾರೆ. ನೋಡುವಾಗ ಅದರಲ್ಲಿ ಬರ್ತಿದೆ ಆಲ್ರೆಡಿ ಕ್ರೆಡಿಟ್ ಆಗಿದೆ ಅಂತ. ಸೊ ಅವ್ರು ಏನು ಮಾಡಿದರು, ಮೊಬೈಲಲ್ಲೇ ಅವ್ರು ಯಾವ ಬ್ಯಾಂಕಿಗೆ ಕ್ರೆಡಿಟ್ ಆಗಿದೆ ನೋಡಿ, ಆ ಬ್ಯಾಂಕಿದು ಸ್ಟೇಟ್ಮೆಂಟ್ ತೆಗೆದು. ಸೊ ಸ್ಟೇಟ್ಮೆಂಟ್ ತೆಗಿಬೇಕಾದ್ರೆ ಅದರಲ್ಲಿ ಅಮೌಂಟ್ ಕ್ರೆಡಿಟ್ ಆಗಿದೆ. ವಿದೌಟ್ ದರ್ ನಾಲೆಜ್, ವಿದೌಟ್ ದರ್ ಪರ್ಮಿಷನ್, ಅವರಿಗೆ ಗೊತ್ತಿಲ್ಲದೆ ಬಂದಿರುವ ಅಮೌಂಟ್ ಇದು. ಅವ್ರಿಗೆ ಗೊತ್ತೇ ಇರಲಿಲ್ಲ. ಅದು ಅಲ್ಲದೆ ವಿದಿನ್ 7 ಡೇಸಲ್ಲಿ ಡಬಲ್ ಬಡ್ಡಿ ಹಾಕಿ ಅವರು ರೀಪೇಮೆಂಟ್ ತಗೊಂಡಿದ್ದಾರೆ. ಸೊ ಅದಾದಮೇಲೆ ಅವರು ಅದನ್ನು ಪೇ ಮಾಡಿದ್ರು, ಒಂದು ಮೂಲೆ ಮುಗಿಸಿದ್ರು. ಸೊ
ಇಂಥ ಎಲ್ಲ ಥಿಂಗ್ಸ್ಗಳು ನಡೆಯುತ್ತೆ. ಇದೆಲ್ಲ ನಡೆಯುವಂಥದ್ದು ಫ್ರಾಡಲ್ಲಿ, ಅಂದರೆ ಥರ್ಡ್ ಪಾರ್ಟಿ ಈ ಫ್ರಾಡಿಂಗ್ ಆ್ಯಪ್ಸ್ಗಳೇನಿದೆ ಅದರಲ್ಲಿ ಮಾತ್ರ ಇಂಥದ್ದೆಲ್ಲ ಕೆಲಸ ನಡೆಯೋದು. ಜೆನ್ಯೂನು ಏನಿದೆ ನಿಮ್ಮದು, ಅದರಲ್ಲಿ ನಿಮ್ಮ ಪರ್ಮಿಷನ್ ತಗೊಳ್ತಾರೆ, ತುಂಬ ಕೆಲಸ ಇರುತ್ತೆ ಅದರಲ್ಲಿ. ಸುಮ್ಮನೆ ಹೀಗೇ ವಿದಿನ್ ಮಿನಿಟ್ ಏನೂ ಆಗಲ್ಲ, ಅದಕ್ಕೂ ಕೆಲವು ಪ್ರೊಸೀಜರ್ಸ್ಗಳಿರುತ್ತೆ. ಆ ಪ್ರೊಸೀಜರ್ಗಳನ್ನೆಲ್ಲ ಮುಗಿಸಿ ಆದಮೇಲೆ ನಿಮ್ಮ ನಾಲೆಜಿಗೆ ಬಂದೇ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುವಂಥದ್ದು. ಆ್ಯಂಡ್ ನಿಮಗೆ ಅದ್ರ ಮೆಸೇಜ್ ಕೂಡ ಬರುತ್ತೆ ನಿಮಗೆ ಇನ್ಬಾಕ್ಸಲ್ಲಿ ಕೂಡ. ಬಟ್ ಇಂಥ ಎಲ್ಲ ಥರ್ಡ್ ಪಾರ್ಟಿ ಏನಿದೆ ಆ್ಯಪ್ಸ್ಗಳೇನಿದೆ ಇಂಥದ್ರಲ್ಲೆಲ್ಲ ವಿದೌಟ್ ಯುವರ್ ಪರ್ಮಿಷನ್ ನಿಮಗೆ ಅಮೌಂಟ್ ಬರುತ್ತೆ, ಅದು ನಿಮ್ಗೆ ಗೊತ್ತು ಕೂಡ ಆಗಲ್ಲ, ಆ ರೀತಿ ಬರುತ್ತೆ. ಸೊ ಇಂಥ ಎಲ್ಲ ಆ್ಯಪ್ಸ್ಗಳನ್ನೆಲ್ಲ ಡೌನ್ಲೋಡ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಒಂದು ಸರ್ತಿ ಹೋಗಿ ಅದರ ರಿವ್ಯೂಸ್ಗಳನ್ನು ಓದಿ. ಬರೀ ಪಾಸಿಟಿವ್ ಅಷ್ಟೇ, ನೆಗೆಟಿವನ್ನು ಕೂಡ ಓದಿ. ಯಾಕಂದರೆ ಪಾಸಿಟಿವ್ ಬರೆದವರಿಗೆ ಪಾಸಿಟಿವ್ ಏನಾದರೂ ಆಗಿರ್ಬೋದು ಗೊತ್ತಿಲ್ಲ, ಆ್ಯಂಡ್ ನೆಗೆಟಿವ್ ಬರೆದಿರುವಂಥದ್ದು ತುಂಬಾ ಇಂಪಾರ್ಟೆಂಟ್, ನೋಡಲೇಬೇಕು. ಯಾಕಂದರೆ ನಿಮಗೆ ಏನೆಲ್ಲ ಎಫೆಕ್ಟ್ ಆಗ್ಬೋದು ಇದರಿಂದ ಅಂತ ಹೇಳಿ ನಿಮಗೆ ಆವಾಗ ನಿಮ್ಮ ನಾಲೆಜ್ಗೆ ಬರುತ್ತೆ. ದಯವಿಟ್ಟು ಆದಷ್ಟು ಈ ಆ್ಯಪ್ಸ್ಗಳ ಮೂಲಕ ಲೋನನ್ನು ತಗೊಳ್ಳುವಂಥದ್ದನ್ನು ಕಮ್ಮಿ ಮಾಡಬೇಕು ಜನರು. ಆವಾಗ ಇಂಥ ಎಲ್ಲ ಫ್ರಾಡ್ಗಳೆಲ್ಲ ತುಂಬಾ ಸ್ಟಾಪ್ ಆಗುತ್ತೆ. ಆ್ಯಂಡ್ ತುಂಬಾ ಜಾಗೃತಿಯಿಂದ ಈ ಎಲ್ಲ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಅದೇ ರೀತಿ ಸಿಕ್ಕುತ್ತೆ ಅಂತ ಹೇಳಿ ಸಿಕ್ಕಾಪಟ್ಟೆ ಸಾಲವನ್ನು ಕೂಡ ಮಾಡಿಕೊಳ್ಬಾರ್ದು. ಯಾಕಂದರೆ ಇವುಗಳೆಲ್ಲ ಆ್ಯಪ್ಗಳಲ್ಲೆಲ್ಲ ಏನು ಲೋನ್ ಕೊಡ್ತಾರೆ ಅದಕ್ಕೆ ಬಡ್ಡಿ ಅಲ್ಲ, ಚಕ್ರ ಬಡ್ಡಿ ಹಾಕಿ ಅವ್ರು ತಗೊಳ್ತಾರೆ. ಆ್ಯಂಡ್ ಅವರಷ್ಟು ಟಾರ್ಚರ್ ತುಂಬಾ ಇರುತ್ತೆ. ಆ್ಯಂಡ್ ಜೆನ್ಯೂನು ಏನು ಆ್ಯಪ್ಸ್ಗಳಿರುತ್ತೆ ಅವರು ಕ್ಲೀನಾಗಿ ಮಾತಾಡ್ತಾರೆ, ಒಂದು ಬ್ಯಾಡ್ ವರ್ಡ್ಸ್, ಅವಾಚ್ಯ ಶಬ್ದಗಳನ್ನು ಯೂಸ್ ಮಾಡಿ ಮಾತಾಡೋದಿಲ್ಲ. ಯಾಕಂದರೆ ಅವರಿಗೆ ಪರ್ಮಿಷನ್ ಇರಲ್ಲ, ರೆಕಾರ್ಡಿಂಗ್ ಆಗುತ್ತೆ. ಇವುಗಳೆಲ್ಲ ಏನು ಮಾಡ್ತಾರೆ ಅಂದರೆ ತುಂಬಾ ಬ್ಯಾಡ್ ವರ್ಡ್ಸ್, ಥ್ರೆಟ್ನಿಂಗ್, ಏನೆಲ್ಲ ರೀತಿಯಲ್ಲಿ ಮಾತಾಡ್ತಾರೆ ಅಂದರೆ ನೀವು ಒಂದು ಸತಿ ನಂಬಲ್ಲ. ಕೆಲವೊಂದು ಸತಿ ಹೇಗೆ ಅವರು ಮಾತಾಡೋ ರೀತಿಯಲ್ಲಿದೆಲ್ಲ, ನೀವು ಏನು ಆಗ್ತಿರೋ ನೀವು ಏನು ಮಾಡ್ತಿರೋ ನಿಮಗೆ ಗೊತ್ತಾಗಲ್ಲ, ಆ ರೀತಿ ಪರಿಸ್ಥಿತಿ ಬರುತ್ತೆ. ಸೊ ಇದನ್ನೆಲ್ಲ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಒಂದು ಸರ್ತಿ ಹೋಗಿ ರಿವ್ಯೂಸನ್ನು ಚೆಕ್ ಮಾಡಿ, ಬರೀ ನೀವು ರೇಟಿಂಗ್ಸನ್ನು ನೋಡಿ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಡಿ. ಸೊ ಇದು ಎಲ್ಲ ಮಾಡೋದಕ್ಕಿಂತ ಮುಂಚೆ ಜಾಗೃತರಾಗಿರಿ. ದಯವಿಟ್ಟು ಸಿಕ್ಕುತ್ತೆ ಅಂತ ಹೇಳಿ ಇದ್ದ ಎಲ್ಲ ಆ್ಯಪ್ಗಳಿಗೆ ಹೋಗಿ ಇನ್ಸ್ಟಾಲ್ ಮಾಡಿಕೊಂಡು ಇದ್ದ ಎಲ್ಲ ಆ್ಯಪ್ಗಳ ಮೇಲೆ ರಿಜಿಸ್ಟರ್ ಆಗಬೇಡಿ. ದಯವಿಟ್ಟು ಜಾಗೃತಿಯಾಗಿರಿ. ಯಾಕಂದರೆ ಸಿಬಿಲ್ ಸ್ಕೋರ್ ಒಂದು ಸರ್ತಿ ಹೋಯಿತು ಅಂದರೆ ಅದನ್ನು ಮತ್ತೆ ಗೇನ್ ಮಾಡಲಿಕ್ಕೆ ತುಂಬಾ ಕಷ್ಟ ಇದೆ, ಆಯಿತಾ. ಸೊ ಹಾಗಾಗಿ ಒಂದು ಸರ್ತಿ ರಿಮಾರ್ಕ್ ಬಂದರೆ ನಿಮ್ಮ ಫ್ಯೂಚರಿಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಏನಾದರೂ ಎಮರ್ಜೆನ್ಸಿ ನೆಸೆಸಿಟಿ ಬಿಡ್ತು ಅಂತ ಹೇಳಿ ನೀವೇನಾದರೂ ಲೋನ್ ತಗೊಳ್ಳಿಕ್ಕೆ ಅಂತ ಹೇಳಿ ಹೋದರೆ ಆವಾಗ ನಿಮಗೆ ಯಾವುದೇ ರೀತಿಯಾದ ಲೋನ್ಗಳು ಸಿಗಲ್ಲ. ಬಿಕಾಸ್ ನಿಮಗೆ ಏನು ಲೋನ್ ಸಿಗುತ್ತಿದ್ರು ನಿಮ್ಮ ಸಿಬಿಲ್ ಸ್ಕೋರ್ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಆದಷ್ಟು ಜಾಗೃತರಾಗಿರಿ, ಆದಷ್ಟು ಅವೇರ್ನೆಸ್ ಇರಲಿ ಈ ವಿಷಯದ ಬಗ್ಗೆ. ಸೊ ಇವತ್ತಿದ್ದು ವಿಷಯ ಇದಾಗಿತ್ತು. ಇದರಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಯಾರಾದರೂ ಈ ರೀತಿಯಾದ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಿದರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಯಾಕಂದರೆ ಇನ್ನೂ ಕೆಲವು ಜನರಿಗೆ ಅದರಿಂದ ಯೂಸ್ ಆಗುತ್ತೆ ಅಂತ ಹೇಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.